ಕೃತ್ಯದ ಸಂದರ್ಭದಲ್ಲಿ ಈ ಹಲವು ವರ್ಷಗಳಿಂದ ಕರೆ ಮಾಡ್ತಿದ್ದಾರೆ. 1/1/2024 ಅಂದ್ರೆ ಈ ವರ್ಷದ ಆರಂಭ, ಅಲ್ಲಿಂದ ಜೂನ್ 9ರವರೆಗೆ 342 ಬಾರಿ ದರ್ಶನ್ ಪವಿತ್ರ ಗೌಡಗೆ ಕರೆ ಮಾಡಿದ್ದಾರೆ. ಕೃತ್ಯದ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಇಡೀ ವರ್ಷದ ಕಾಲ್ ಡೀಟೇಲ್ಸ್ ಅನ್ನ ತೆಗೆದ್ರೆ ಒಂದು 350ಕ್ಕೂ ಮೇಲೆ ಕಾಲ್ ಬಂದಿದೆ. ಹಲವು ವರ್ಷಗಳಿಂದ ಕರೆ ಮಾಡ್ತಿದ್ದಾರೆ. ಜನವರಿ 1ರಿಂದ 9ನೇ ತಾರೀಕು ಜೂನ್ ವರೆಗೂ ಕೂಡ ಕಾಲ್ ಮಾಡಿದ್ದಾರೆ. 342 ಬಾರಿ ದರ್ಶನ್ ಪವಿತ್ರ ಗೌಡಗೆ ಕರೆ ಮಾಡಿದ್ದಾರೆ. ಕೃತ್ಯದ ಸಂದರ್ಭದಲ್ಲಿ ಮಾತ್ರ ಕರೆ ಮಾಡಿರುವಂತದ್ದಲ್ಲ, ಹಿಂದೆಯಿಂದ ಕೂಡ ರೆಗ್ಯುಲರ್ ಟಚ್ ನಲ್ಲಿ ಇದ್ದಾರೆ, ರೆಗ್ಯುಲರ್ ಕಾಲ್ ಆಗಿದೆ. ಹಲವು ವರ್ಷಗಳಿಂದ ಕರೆ ಮಾಡ್ತಿದ್ದಾರೆ. ಹಾಗಾಗಿ ಈ ಟೈಮ್ನಲ್ಲಿ ಏನೋ ಜಾಸ್ತಿ ಕರೆ ಮಾಡಿಬಿಟ್ರು ಅಂತಂದ್ರೆ ಅದಕ್ಕೇನು ವಿಶೇಷವಾದಂಥ ಅರ್ಥ ಕಲ್ಪಿಸುವಂಥ ಅಗತ್ಯ ಇಲ್ಲ ಅಂತ. ಇವ್ರ ಜೊತೆ ಕಾಲ್ ಏನಿದೆ, ಕಾನ್ವರ್ಸೇಷನ್, ಅದು ಮಾಮೂಲಿ ಹಿಂದೆಯಿಂದ ಕೂಡ ವರ್ಷಗಳಿಂದ ಇದೆ. ಹಾಗಾಗಿ ಈ ಮರ್ಡರ್ ಏನಾಯಿತು ಅಥವಾ ಅದಕ್ಕೆ ಮುನ್ನ ಆಮೇಲೆ ಭಾಳಷ್ಟು ಕಾಲ್ ಇವರ ಮೊಬೈಲಿಂದ, ಪವಿತ್ರ ಗೌಡ ಮೊಬೈಲಿಂದ ದರ್ಶನಿಗೆ ಬಂದಿದೆ. ದರ್ಶನ್ ಪವಿತ್ರ ಗೌಡ ಕರೆ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಅದಕ್ಕೆ ಸಾಕ್ಷ್ಯ ಅಂತ ಪರಿಗಣಿಸೋಕೆ ಸಾಧ್ಯ ಇಲ್ಲ. ಪ್ಯಾನಿಕ್ ಆಗಿ ಕಾಲ್ ಮಾಡಿದ್ದಾರೆ ಅಥವಾ ಇವರೇ ಹತ್ಯೆ ಮಾಡಿರೋದ್ರಿಂದ ಕಾಲ್ ಮಾಡಿದ್ದಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರೀಗ. 1/1/2024 ಜನವರಿ 1 ಅಲ್ಲಿಂದ ಜೂನ್ 9ನೇ ತಾರೀಕುವರೆಗೆ 342 ಬಾರಿ ದರ್ಶನ್ ಪವಿತ್ರ ಗೌಡ ಕರೆ ಮಾಡಿದ್ದಾರೆ. ಅಂದರೆ ಈ ಕೊಲೆ ಆಗೋಕೆ ಮುಂಚೆನೆ ಹಲವಾರು ಬಾರಿ ಇಬ್ಬರ ನಡುವೆ ಕಾಲ್ ಆಗಿದೆ. 413 ಬಾರಿ ದರ್ಶನ್ ಏನು ಪವನ್ ಇದ್ದಾನೆ ಆತನಿಗೂ ಕೂಡ 416 ಬಾರಿ ಕರೆ ಮಾಡಿದ್ದಾರೆ. ಯಾಕಂದರೆ ಆತ ಡ್ರೈವರ್, ಮ್ಯಾನೇಜರ್, ಸಣ್ಣ ಪುಟ್ಟ ಏನೇ ಕೆಲಸ ಇದ್ರೂ ಕೂಡ ಆತನಿಗೆ ಕರೆ ಮಾಡಬೇಕಾಗುತ್ತೆ ಅಂತ. ಅಂದರೆ ಈ ನಾಗರಾಜ್ ಏನಿದ್ದಾನೆ ಆತನಿಗೆ ನಾಗರಾಜ್ ವಿಚಾರವಾಗಿ ಇಲ್ಲಿ ತಿಳಿಸಲಾಗ್ತಾ ಇದೆ. ಸೊ ಏನಾಗುತ್ತೆ ಅನ್ನೋದನ್ನು ಸದ್ಯಕ್ಕೆ ಈಗ ಈ ಕಾಲ್ ಡೀಟೇಲ್ಸ್ ಬಗ್ಗೆ ತಿಳಿಸಲಾಗ್ತಿದೆ. ಇಲ್ಲಿ ಆರೋಪಿಗಳ ನಡುವೆ ಕಾಲ್ ಬಂದಿದೆ, ಮಾತನಾಡಿದ್ದಾರೆ ಅಂತಂದರೆ, ತುಂಬ ಕಾಲ್ಗಳು ಅಟ್ ಅ ಟೈಮ್ ಬಂದಿದೆ ಅಂತಂದಾಗ ಅದಕ್ಕೇನು ವಿಶೇಷವಾದಂಥ ಅರ್ಥವನ್ನು ಕಲ್ಪಿಸುವಂಥ ಅಗತ್ಯ ಇಲ್ಲ ಅಂತ. ಸೊ ಇದನ್ನು ಈಗ ತಿಳಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. A1 ಸ್ನೇಹಿತೆ ಎಂದು ಅಭಿಯೋಚನೆ ಅಲ್ಲಿ ತಿಳಿಸ್ತಾ ಇದ್ದಾರೆ. ಅದೇ ಅಭಿಯೋಚನೆಯಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ A3 ವಿಚಾರವಾಗಿ ಕೂಡ ಅಲ್ಲಿ ತಿಳಿಸಿರುವಂಥದ್ದು. ಸೊ A3 ಕೆಲಸದಲ್ಲಿದ್ದಾನೆ, ಮ್ಯಾನೇಜರ್, ಡ್ರೈವರ್ನ ಕೂಡ ಆರೋಪಿ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಾದ ಮಂಡನೆ ಆಗ್ತಿದೆ. ಇವರ ಕಾಲ್ ಡೀಟೇಲ್ಸ್ ಬಗ್ಗೆ ಡೀಟೇಲನ್ನು ಕೃತ್ಯದ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಹಲವು ವರ್ಷಗಳಿಂದ ಇವರಿಗೆ ಕರೆ ಬರ್ತಾ ಇದೆ, ಕರೆ ಮಾಡ್ಕೊಂಡಿದ್ದಾರೆ, ಇವರು ಫೋನ್ ಕನ್ವರ್ಸೇಷನಲ್ಲಿ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲೇ ವಿಶೇಷವಾದಂಥ ಅರ್ಥ ಕಲ್ಪಿಸುವಂಥ ಅಗತ್ಯ ಇಲ್ಲ, ಅಥವಾ ಇವರು ಕರೆ ಮಾಡಿದ ಕೂಡಲೇ ಇದು ಕ್ರೈಮ್ ಸೀನ್ನಲ್ಲಿ ಬಂದಿರುವಂಥ ಕರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಅಂತ. ಸೊ ದರ್ಶನ್ A3ಗೆ ಹಲವಾರು ಬಾರಿ ಕಾಲ್ ಮಾಡಿದ್ದಾರೆ, ಪವನ್ಗೆ, A3 ಪವನ್. ಸೊ ಆತನಿಗೆ 416 ಬಾರಿ ಕರೆ ಮಾಡಿದ್ದಾರೆ. 342 ಬಾರಿ ದರ್ಶನ್ ಪವಿತ್ರಾಗೆ ಕಾಲ್ ಮಾಡಿದ್ದಾರೆ. A3 ಪವನ್ಗೆ ದರ್ಶನ್ 416 ಬಾರಿ ಕರೆ ಮಾಡಿದ್ದಾರೆ. ಪವನ್ ಯಾರು ಅಂತಂದ್ರೆ ದರ್ಶನ ಏನು ಪವಿತ್ರ ಆರಂಭದಲ್ಲಿ ಇಂಥ ಒಂದು ಮೆಸೇಜ್ ಬಂದಿದೆ ಅಂತಂದಾಗ ಈ ಪವನ್ ಮೂಲಕನೇ ಆಪರೇಟ್ ಮಾಡಿರೋದು ಅನ್ನೋದು ಆರೋಪ. ಸ್ನೇಹಿತೆ ಕೆಲಸದವರಿಗೆ ಕರೆ ಮಾಡಿದ್ರೆ ತಪ್ಪಿದೆಯಾ? ಏನಾದರೂ ಕರೆ ಮಾಡಿದ್ರೆ ಜೂನ್ 7, 8, 9ರಂದು ಮಾತ್ರವೇ ಕರೆ ಮಾಡಿದ್ರೆ ಸಂಶಯ. ಬೇರೆ ದಿನ ಕರೆನೇ ಮಾಡಿಲ್ಲಪ್ಪ, ಅವತ್ತೊಂದು 3 ದಿನ 4 ದಿನ ಕರೆ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ ಅಂತಂದ್ರೆ ಹೌದು ಅಂತ ಅನ್ಕೋಬಹುದಾಗಿತ್ತು. ಆದ್ರೆ ಇದಕ್ಕೆ ಮುಂಚೆನೆ ಹಲವಾರು ಬಾರಿ ಕರೆ ಮಾಡಿದ್ದಾರೆ. ದರ್ಶನ್ ಕೂಡ ಕರೆ ಮಾಡಿರುವಂತದ್ದಾಗಿದೆ. ಹಾಗೇನೆ ಈ ಪವಿತ್ರ ಗೌಡ ಕೂಡ ಪವನಿಗೆ ಕಾಲ್ ಮಾಡಿರೋದಾಗಿದೆ. A3 ಪವನ್ಗೆ ದರ್ಶನ್ 416 ಬಾರಿ ಕರೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಕೇಸಿನ ಪ್ರಕಾರವೇ ಇಷ್ಟು ಬಾರಿ ಕರೆ ಮಾಡಲಾಗಿದೆ. ಪ್ರಾಸಿಕ್ಯೂಷನ್ ಪ್ರಕಾರನೇ ಸ್ನೇಹಿತೆ ಕೆಲಸದವರಿಗೆ ಕರೆ ಮಾಡಿದ್ರೆ ತಪ್ಪೇನಿದೆ, ಏನಾದರೂ ತಪ್ಪಿದೆಯಾ ಅಂತ ಇಲ್ಲಿ ಬೇಸಿಕ್ ಪಾಯಿಂಟ್ ಅನ್ನ ಕೇಳ್ತಿದ್ದಾರೆ CV ನಾಗೇಶ್. ಆದ್ರೆ ಕೃತ್ಯಕ್ಕೂ ಮೊದಲು ಈ ಘಟನೆ ಆಗೋಕ್ ಮುಂಚೆನೆ 100 ಬಾರಿ ಇವರ ನಡುವೆ ಕಾಲ್ ನಡೆದಿದೆ. ಹಾಗಾಗಿ ಇದನ್ನೆಲ್ಲ ಬಹಳ ಪ್ರಬಲವಾದಂಥ ಸಾಕ್ಷ್ಯ ಅಂತ ಕೋರ್ಟ್ ಪರಿಗಣಿಸಬಾರ್ದು. ಇದು ನಿಜವಾಗ್ಲೂ ಅಂತ ಸೀರಿಯಸ್ ವಿಚಾರ ಅಲ್ಲ ಅಂತಂದರೆ ಈ ಕಾಲ್ ಡೀಟೇಲ್ಸ್ ಬಗ್ಗೆ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ನ್ಯಾಯಾಧೀಶರು ಈ ಬಗ್ಗೆ ಇದನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಬೇಕು. ಇಬ್ಬರ ನಡುವೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಇತ್ತು. ದರ್ಶನ್ ಪವಿತ್ರ ಗೌಡಗೂ ಕೂಡ 106 ಬಾರಿ ಕರೆ ಮಾಡಿದ್ದಾರೆ. ಹಾಗೆ ಈ ಪವನ್ಗೂ ಕೂಡ ಏನಾದರೂ ಕೆಲಸ ಇರುತ್ತೆ, ಮ್ಯಾನೇಜರ್, ಡ್ರೈವರ್ ಅಂತಂದಾಗ ಏನಾದರೂ ಕರೆ ಮಾಡುವಂಥದ್ದಿರುತ್ತೆ, ತಿಳಿಸುವಂಥದ್ದಿರುತ್ತೆ. ಹಾಗಾಗಿ ಕಾಲ್ ಮಾಮೂಲಿ ಅಂತ ಈ ಕಾಲ್ ರೆಕಾರ್ಡ್ಸ್ಗೆ ಯಾವುದೇ ಮೌಲ್ಯವನ್ನು ಕೊಡಬಾರದು. ಇದು ಸದ್ಯಕ್ಕೆ ವಾದ ಮಂಡನೆಯಲ್ಲಿ ತಿಳಿಸ್ತಾ ಇರೋದು. 342 ಬಾರಿ ದರ್ಶನ್ ಪವಿತ್ರ ಗೌಡಗೆ ಕರೆ ಮಾಡಿರುವಂಥದ್ದಾಗಿದೆ. ಹಾಗೆ ಪವನ್ಗೆ ದರ್ಶನ್ 416 ಬಾರಿ ಕರೆ ಮಾಡಿದ್ದಾರೆ. ಸೊ ಅದೇನೋ ಈ ಕೊಲೆಯ ಆದ ನಂತರ ಪ್ಯಾನಿಕ್ ಆಗಿ ಇದನ್ನು ಹೇಗೆ ಮುಚ್ಚಾಕೋದು ಅಂತ ಕರೆ ಮಾಡಿರುವಂಥದ್ದಾಗಲಿ, ಸೊ ಆ ರೀತಿ ಈ ಆರೋಪ ಮಾಡಬಾರ್ದು. ಸ್ನೇಹಿತರಿಗೆ ಕೆಲಸದವರಿಗೆ ಕರೆ ಮಾಡ್ತಾರಪ್ಪ, ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾರೆ, ಅದರಲ್ಲಿ ಏನು ತಪ್ಪಿದೆ, ಹಿಂದೆ ಕರೆ ಮಾಡಿಲ್ವಾ ಅಂತ ಈಗ CV ನಾಗೇಶ್ ಅವರು ಹೇಳ್ತಿದ್ದಾರೆ.
ಇದು ಡಿಫೆನ್ಸ್ ಮಾಡುವಂಥ ರೀತಿ ಅವ್ರದ್ದೇ ಆದಂಥ ಒಂದಷ್ಟು ಪಾಯಿಂಟ್ಸ್ಗಳಿರುತ್ತೆ. ಅದನ್ನು ಕೋರ್ಟ್ ಎಷ್ಟು ಮಟ್ಟಿಗೆ ಪರಿಗಣಿಸುತ್ತೆ ಅನ್ನೋದು ಈಗ ಕೋರ್ಟ್ ನ್ಯಾಯಾಧೀಶರಿಗೆ ಬಿಟ್ಟಂಥ ವಿಚಾರ. ಸೊ ಅವರು ಪ್ರತಿಯೊಂದನ್ನು ಕೂಡ ಅಳೆದು ತೂಗಿ ಹೇಗೆ ಏನೇನು ವಾದ ಮಂಡನೆ ಆಗ್ತಿದೆ, ದರ್ಶನ್ ಪರ ವಕೀಲರು ಏನು ಹೇಳ್ತಾರೆ, SPP ಏನು ಹೇಳ್ತಾರೆ, ಅದೆಲ್ಲವನ್ನು ಕೂಡ ನೋಡಿದ ನಂತರವೇ ಒಂದು ಅಂತಿಮ ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ. ಸೊ ಈಗ ದರ್ಶನ್ ಪರ ವಕೀಲರು ನಾಗೇಶ್ ಅವರೀಗ ಒಂದಷ್ಟು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಈಗ ನಾವು ನೋಡ್ತಿರೋ ಹಾಗೆ A3 ಪವನ್ ದರ್ಶನ್ಗೆ ಕರೆ ಅಥವಾ ಇಬ್ಬರು ಆ ಕಡೆಯಿಂದ ಪವನ್ ಕಡೆಯಿಂದ ಬಂದಿರುವಂಥ ಕರೆ ದರ್ಶನ್ ಪವನಿ ಮಾಡಿರೋದು. ಸೊ CB ನಾಗೇಶ್ ಈಗ ಸ್ನೇಹಿತೆ ಮತ್ತು ಕೆಲಸದವರಿಗೆ ಕರೆ ಮಾಡಿದರೆ ತಪ್ಪೇನಿದೆ ಅಂತ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ವಿಚಾರ ಈಗ ನ್ಯಾಯಾಧೀಶರ ಮುಂದೆ ತಿಳಿಸಲಾಗ್ತಾ ಇದೆ. ಜೂನ್ 7, 8, 9ಕ್ಕೆ ಕರೆ ಮಾಡಿರುವಂಥದ್ದು ಅದೇನು ಭಾಳ ಸ್ಪೆಷಲ್ ಅಲ್ಲ. ಕೃತ್ಯಕ್ಕೂ ಮೊದಲು ಹಲವಾರು ಬಾರಿ ಕರೆ ಮಾಡಿದಾರಲ್ಲ, ಇದನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತೆ. ಒಂದು ರೆಗ್ಯುಲರ್ ಕಾಂಟ್ಯಾಕ್ಟ್ ಇತ್ತು ಅನ್ನೋದನ್ನು ಈಗ ನ್ಯಾಯಾಧೀಶರ ಮುಂದೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಮೇ ಬಿ ಆವತ್ತಿನ ರಾತ್ರಿ ಸ್ವಲ್ಪ ಜಾಸ್ತಿ ಕಾಲ್ ಮಾಡಿರ್ಬೋದು, ಹಾಗಂತೇಳಿ ಹಿಂದೆ ಏನು ಕರೆ ಮಾಡಿಲ್ವಾ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಈ ಕಡೆ ಏನು ಪೊಲೀಸರ ಕಡೆ ವಕೀಲರು ಹೇಳ್ತಿರುವಂಥದ್ದು ಅವತ್ತು ಜಾಸ್ತಿ ಕರೆ ಮಾಡಿರೋದೇ ಈ ಕಾರಣಕ್ಕೆ ಅಂತ. ಬೇರೆ ಟೈಮಲ್ಲೂ ಕರೆ ಮಾಡಿದ್ದಾರೆ, ಆದರೆ ಆ ಕಾಲ್ ಮಾಡಿರುವಂಥ ಒಂದು ಟೈಮ್ ಡ್ಯೂರೇಷನ್ ಇರುತ್ತಲ್ವ, ಅದೇ ರೀತಿ ಬೇರೆ ಡೇಟ್ನಲ್ಲಿ ಏನಾದರೂ ಹಂಗೆ ಕಾಲ್ ಮಾಡಿದರೆ ಓಕೆ, ಹಿಂದೆ ಯಾವತ್ತೋ ಫೆಬ್ರವರಿ ತಿಂಗಳಲ್ಲೂ ಹಿಂಗೆ ಕಾಲ್ ಮಾಡಿದ್ದಾರೆ ಹಾಗಾಗಿ ಮತ್ತೆ ಮಾಡಿದ್ದಾರೆ ಅಂತ. ಬಟ್ ಅವತ್ತು ಆ ಕಾಲ್ ಮಾಡಿದಂಥ ಫ್ರೀಕ್ವೆನ್ಸಿ ಏನಿದೆ, ಆ ಟೈಮಿಂಗ್ಗಳೇನಿದೆ, ಟೈಮ್ ಲೈನ್ ಏನಿದೆ ಅದು ಜಾಸ್ತಿ ಇದೆ ಅಂತ. 5 ನಿಮಿಷಕ್ಕೊಂದ್ಸಲನೋ ಅಥವಾ 10 ನಿಮಿಷಕ್ಕೊಂದ್ಸಲನೋ ಕಾಲ್ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿದಾಗ ಇದು ಕ್ರೈಮ್ನಿಂದ ಸಾಕ್ಷ್ಯವನ್ನು ನಾಶ ಮಾಡೋದಾಗಲಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದಷ್ಟು ಸೂಚನೆಗಳನ್ನ ಕೊಡೋದಕ್ಕೆ ಮಾಡಿರುವಂಥ ಕಾಲ್ ಅಂತ SPP ಪರವಾಗಿ ಏನು ವಾದ ಮಂಡನೆ ಆಗುತ್ತೆ ಅಥವಾ ಆರೋಪ ಪಟ್ಟಿಯಲ್ಲಿ ತಿಳಿಸಲಾಗಿದೆ. ಸೊ ಆದರೆ ಇದಕ್ಕೆ CB ನಾಗೇಶ್ ಅವರು ಕೊಡ್ತಿರುವಂಥ ಕೌಂಟರ್ ಏನಂತಂದರೆ, ಇವರು ಹಿಂದಿನಿಂದಲೂ ಕೂಡ ಕರೆ ಮಾಡ್ತಾ ಇದ್ರು, ಆ ಕಾರಣಕ್ಕೆ ಅವತ್ತೇನೋ ಭಾಳ ಕಾಲ್ಗಳು ಆಗಿದೆ ಇವರ ನಡುವೆ ಅಂತಂದಾಗ ಅದಕ್ಕೆ ವಿಶೇಷವಾದಂಥ ಅರ್ಥ ಬೇಡ.